ವೇನ್ಸ್ ಅಂತ ಹೇಳಿದಾಗ ಅದರಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ ಹೇಳ್ತಾರೆ. ಸೊ ವೆರಿಕೋಸ್ ವೇನ್ಸ್ ನಲ್ಲಿ ಇರುವಂತಹ ಟೈಪ್ಸ್ ಜೊತೆಗೆ ಯಾವ ಉದ್ಯೋಗ ಮಾಡೋರಲ್ಲಿ ಈ ವೆರಿಕೋಸ್ ವೇನ್ಸ್ ಸಮಸ್ಯೆ ಕಂಡು ಬರುತ್ತೆ? ನೋಡಿ, ವೆರಿಕೋಸ್ ವೇನ್ಸ್ ಅಲ್ಲಿ ನಾವು ಒಂದು ಮೇಜರ್ ಆಗಿ 2 ಟೈಪ್ ಮಾಡ್ತೇವೆ. ಮೇಜರ್ ಅಂತ ಹೇಳಿದ್ರೆ ಫಸ್ಟ್ ಪ್ರೈಮರಿ ಮತ್ತೆ ಸೆಕೆಂಡರಿ ಅಂತ ಹೇಳ್ತೇವೆ. ಪ್ರೈಮರಿ ಅಂತ ಹೇಳಿದರೆ ಇದು ಇಡಿಯೋಪ್ಯಾಥಿಕ್ ಕಾಸ್ ಅಂತ ಹೇಳ್ತಾರೆ. ಇಡಿಯೋಪ್ಯಾಥಿಕ್ ಅಂದರೆ ಏನು, ಅನ್ಯೂಜುವಲ್ ಕಾಸ್ ಅಷ್ಟು ಪರ್ಫೆಕ್ಟ್ ಇಲ್ಲ ಇದಕ್ಕೆ. ಸೆಕೆಂಡ್ರಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅದಕ್ಕೆ ನಾವು ನಮ್ಮ ಬಾಡಿ ವೆಯ್ಟ್ ಇರ್ಬೋದು, ನಮ್ಮ ಪ್ರೊಫೆಷನ್ಸ್ ಇರ್ಬೋದು, ಅವ್ರು ಏನಾದ್ರು ಇಂಟರ್ನಲ್ ಏನಾದ್ರು ಫ್ಯಾಕ್ಟರ್ಸ್ ಇರ್ಬೋದು ಬ್ಲಡ್ಡಲ್ಲಿ. ಸಪೋಸ್ ಪ್ಲೇಟ್ಲೆಟ್ಸ್ ಜಾಸ್ತಿ ಇದೆ, ಪ್ಲೇಟ್ಲೆಟ್ ಜಾಸ್ತಿ ಆದರೆ ಒಬ್ವಿಯಸ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ಜಾಸ್ತಿ ಆಗ್ತದೆ. ಔಟ್ ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ರೂ ಬ್ಲೀಡಿಂಗ್ ಫ್ಯಾಕ್ಟರ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ನೋಡ್ಕೋಬೇಕಾಗ್ತದೆ. ಯಾಕಂದರೆ ತುಂಬ ವರ್ಷದಿಂದ ಅವರು ಸಪೋಸ್ ಆ್ಯಂಟಿಬಯೋಟಿಕ್ಸ್ ತಗೊಳ್ತಿದ್ದಾರೆ, ತುಂಬ ವರ್ಷದಿಂದ ತಗೊಳ್ತಿದ್ದಾರೆ, ಏನಾದ್ರು ಕ್ರೋನಿಕ್ ಡಿಸೀಸ್ ಇರ್ಬೋದು. ಸೊ ಕೀಪ್ ಆನ್ ಟೇಕಿಂಗ್ ಆಫ್ ಆ್ಯಂಟಿಬಯೋಟಿಕ್ ಆಲ್ಸೋ ಇಟ್ ಟ್ರಿಗರ್ಸ್ ಆಗುತ್ತೆ. ಯಾಕಂತ ಹೇಳಿದರೆ ಇದೊಂದು ಸೀಕ್ರೆಟ್ ಮಾತು. ಏನಂತ ಹೇಳಿದರೆ ನಾವೀಗ ಏನು ಮಾಡ್ತೇವೆ, ಜ್ವರ ಬಂದ ತಕ್ಷಣ ನಾವು ಒಂದು 3-4 ದಿವಸ ಆ್ಯಂಟಿಬಯೋಟಿಕ್ ತಗೊಂಡು ಸುಮ್ಮನೆ ಕೂತ್ಕೊಳ್ತಾರೆ. ಅದು ಒಳ್ಳೆಯದಲ್ಲ. ಆ್ಯಕ್ಚುಲಿ ನೋಡಿ, ಒಂದು ದೇಹ ಅದನ್ನು ರಿಕವರ್ ಮಾಡಬೇಕಾದ್ರೆ 24 hours ಬೇಕಾಗ್ತದೆ, 24 to 48 hours ಬೇಕಾಗ್ತದೆ. ಆದರೆ ನಾವೇನಾಗಿದ್ದೇವೆ, ನಮ್ಮ ಪೇಷನ್ಸ್ ಇಲ್ಲ, ನಮ್ಮ ಪೇಷನ್ಸ್ ಕಮ್ಮಿ ಆಗಿದೆ. ಸೊ ಅದರಿಂದ ಏನಾಗಿದೆ, ಆ ಒಂದು ಪೇಷನ್ಸ್ ಕಮ್ಮಿ ಆಗೋದ್ರಿಂದ ನಮ್ಮ ದೇಹ ತುಂಬ ಆ್ಯಂಕ್ಷಸ್ ಆಗಿದೆ. ಸೊ ಇದರಿಂದ ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಈ ಟೈಪ್ಸಲ್ಲಿ ಮತ್ತೆ ನಾವು ಸಬ್ ಡಿವೈಡ್ ಮಾಡ್ಬೋದು. ಇದರಲ್ಲಿ ಟ್ರಂಕ್ ವೇನಸ್ ವೆರಿಕಾಸ್ ವೇನ್ ಅಂತ ಹೇಳ್ತಾರೆ, ಮತ್ತೊಂದು ರೆಟಿಕ್ಯುಲರ್ ವೆರಿಕಾಸ್ ವೇನ್ ಅಂತ ಹೇಳ್ತಾರೆ, ಮತ್ತೊಂದು ಸ್ಪೈಡರ್ ವೇನ್ಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲ 3 ಬೇರೆ ಬೇರೆ ಥರದ ಒಂದು ಚೇಂಜಸ್ ಕಾಣಿಸ್ತದೆ ಇದರಲ್ಲಿ. ನೋಡಿ, ಟ್ರಂಕ್ ವೇನ್ಸಲ್ಲಿ ಇದು ಮೇಜರ್ ಆಗಿ ಮೇನು ರಕ್ತನಾಳಗಳು ಯಾವುದಿದೆ, ಸೊ ಅದೆಲ್ಲ ಎಫೆಕ್ಟ್ ಆಗ್ತದೆ. ಮತ್ತು ರೆಟಿಕ್ಯುಲರ್ ವೇನ್ಸಲ್ಲಿ ಅಷ್ಟಾಗೋದಿಲ್ಲ. ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳಿದರೆ ಸ್ವಲ್ಪ ಲೈಟು, ಎಷ್ಟು ವಿಜುವಲ್ ಆಗಿ ಕಾಣಿಸ್ತದೆ ಆ ಥರ ಒಂದು ವೇನ್ಸ್ ಕಾಣಿಸ್ಕೋಬೋದು. ಯಾಕಂದರೆ ನಮ್ಮ 2 ಕಾಲಲ್ಲಿ ಒಂದು ವೇನ್ ಇದೆ ಅಮ್ಮ, ಅದಕ್ಕೆ 2 ವೇನ್ ಇದೆ. ಒಂದು ಸಿಫ್ಯಾನಸ್ ವೇನ್ ಮತ್ತು ಲಾಂಗ್ ಸಿಫ್ಯಾನಸ್ ಮತ್ತು ಶಾರ್ಟ್ ಸಿಫ್ಯಾನಸ್ ವೇನ್ ಅಂತ ಹೇಳಿ. ಈ ಸಿಫ್ಯಾನಸ್ ವೇನ್ಸು ನಮ್ಮ ಕಾಲಲ್ಲಿ ವಿಜುವಲ್ ಆಗುತ್ತೆ. ಸಿಫ್ಯಾನಸ್ ಅಂತಂದರೆ ಈಸಿಲಿ ಐಡೆಂಟಿಫೈಯಿಂಗ್ ವೇನ್ಸ್. ಓಕೆ, ಸೊ ಈ ವೇನ್ಸ್ಗಳು ಬ್ಲಾಕೇಜ್ ಆಗೋದು ಹೇಗೆ, ಒಂದು ಚಿಕ್ಕ ಚಿಕ್ಕ ರಕ್ತನಾಳಗಳು ಅಂದರೆ ಕ್ಯಾಪಿಲರೀಸ್ ಅಂತ ಹೇಳ್ತಾರೆ, ಆ ಕ್ಯಾಪಿಲರೀಸು ಬ್ಲಾಕೇಜ್ ಆಗ್ತಾರೆ ಮತ್ತು ಈ ಸಿಫ್ಯಾನಸ್ ವೇನು ಎದ್ದಾಗ ಕಾಣ್ತದೆ, ಡೈಲಿಟೇಷನ್ ಆಗ್ತದೆ. ಸೊ ಈಗ ತುಂಬ ಜನರಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಯಾಕಂತ ಹೇಳಿದರೆ ನಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ, ಮತ್ತು ಲೈಫ್ ಸ್ಟೈಲಲ್ಲಿ ನಮ್ಮ ಲ್ಯಾಕ್ ಆಫ್ ಎಕ್ಸಸೈಸಸ್ ಇದೆ. ಓನ್ಲಿ ಸ್ಟ್ರೆಸ್ ಜಾಸ್ತಿ ಇದೆ, ಲ್ಯಾಕ್ ಆಫ್ ಎಕ್ಸಸೈಸ್ ತುಂಬ ಇದೆ. ಸೊ ಇದರಿಂದ ಏನಾಗಿದೆ ಅಂತ ಹೇಳಿದರೆ ಈ ವೆರಿಕೋಸ್ ವೇನ್ ತುಂಬ ಕಾಡ್ತಾ ಇದೆ ಜನರಿಗೆ. ಯಾಕಂದರೆ ನಾವು ನೋಡ್ತೇವಲ್ಲ, ಆಲ್ಮೋಸ್ಟ್ 20-25 ಏಜ್ನವರು ತುಂಬ ಜನ ಬರ್ತಾ ಇದ್ದಾರೆ ಇವಾಗ. ಅದು ಯಾಕೋಸ್ಕರ ಅಂತ ಗೊತ್ತಿಲ್ಲ, ಆದರೆ ಒಬ್ವಿಯಸ್ಲಿ 30-35 ಅಂತೂ ಕಾಮನ್ ಇದ್ದೇ ಇದೆ, ಗೊತ್ತಾಯ್ತಾ. ಮತ್ತು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇರ್ಬೋದು, ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮಗು ಬೆಳವಣಿಗೆ ಆಗ್ತಾ ಹಾಗೆ ಆ ಒಂದು ಗರ್ಭದ ಚೀಲದ ಪಕ್ಕದಲ್ಲಿ ಸೈಡಲ್ಲಿ ಎಜೆಸೆನ್ಸಲ್ಲಿ ಯಾವುದೆಲ್ಲ ವೇನ್ಸ್ ಇರ್ತದೆ, ಕ್ಯಾಪಿಲರೀಸ್ ಇದೆ, ಅದೆಲ್ಲ ಬ್ಲಾಕೇಜ್ ಆಗಲಿ ಸ್ಟಾರ್ಟ್ ಆಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.